8ನೇ ತರಗತಿ ಕನ್ನಡ ಪದ್ಯಭಾಗ 5 ಬಹುಮಾನ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ರಾಷ್ಟ್ರಕವಿ ಕುವೆಂಪು. ಕುವೆಂಪುರವರು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರು ಬರೆದಿರುವ ಕೃತಿಗಳೆಂದರೆ ಶ್ರೀ ರಾಮಾಯಣ ದರ್ಶನಂ, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಅಗ್ನಿ ಅಂಶ, ಪಕ್ಷಿಕಾಶಿ, ಅನಿಕೇತನ, ಕಾನೂನು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಇವರಿಗೆ ದೊರೆತ ಪ್ರಶಸ್ತಿಗಳೆಂದರೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಕುವೆಂಪುರವರು ಪ್ರಸ್ತುತ ಬಹುಮಾನ ಕವಿತೆಯನ್ನು ಕುವೆಂಪುರವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ? ಉತ್ತರ: ಕೋಗಿಲೆಯ ಕುಹು ಕುಹು ಎಂಬ ಇಂಪಾದ ಧ್ವನಿಗೆ ಜಗತ್ತು ಜುಮ್ಮೆಂದಿತು. ಪ್ರಶ್ನೆ 2. ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು? ಉತ್ತರ: ಕೋಗಿಲೆಯ ಕೂಗನ್ನು ನೀರವ ಪರ್ವತ ಕಾನನದ ಶ್ರೇಣಿಯು ಮುದತಾಳಿ ಮಾರ್ದನಿಸಿತು. ಪ್ರಶ್ನೆ 3. ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು? ಉತ್ತರ: ಕೋಗಿಲೆಯ ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. ಪ್ರಶ್ನೆ 4. ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು? ಉತ್ತರ: ಕಣಿವೆಯಲ್ಲಿದ್ದ ಸರೋವರವು ತನ್ನ ಅಲೆಗಳ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಕೋಗಿಲೆಯ ಗಾನಕ್ಕೆ ಪ್ರತಿಕ್ರಿಯೆ ನೀಡಿತು. ಪ್ರಶ್ನೆ 5. ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು? ಉತ್ತರ: ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯನು, ಓ ಕೋಗಿಲೆಯೇ, ಬಲು ಚೆಲುವಿದೆ ನಿನ್ನೀ ಗಾನ, ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನೊಬೆಲ್ ಬಹುಮಾನ ದೊರೆಯುವುದು ಎಂದು ಹೇಳಿದನು. ಪ್ರಶ್ನೆ 6. ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು? ಉತ್ತರ: ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವುದೇ ಉತ್ತರ ಕೊಡದೆ ಮರು ಮಾತನಾಡದೆ ಪುನಃ ಕುಹು ಎಂದು ಕೂಗಿತು. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ಉತ್ತರ: ಕೋಗಿಲೆಯ ಇಂಪಾದ ಗಾನವನ್ನು ಕೇಳಿ ಇಡೀ ಜಗತ್ತು ಜುಮ್ಮೆಂದಿತು. ಬೆಟ್ಟ ಮತ್ತು ಕಾಡುಗಳ ಸಾಲು ಸಂತೋಷದಿಂದ ಪ್ರತಿಯಾಗಿ ಮಾರ್ದನಿಸಿತು. ವಿಶಾಲವಾದ ಆಕಾಶವು ಮೌನವಾಗಿ ಆ ಗಾನವನ್ನು ಮೆಚ್ಚಿ ವರ್ಣಿಸಿತು. ಹಾಗೂ ಕಣಿವೆಯಲ್ಲಿದ್ದ ಸರೋವರವು ತನ್ನ ಅಲೆಗಳ ಕೈಚಪ್ಪಾಳೆ ತಟ್ಟುವ ಮೂಲಕ ಕೋಗಿಲೆಯ ಗಾನಕ್ಕೆ ಅತ್ಯಂತ ಸುಂದರವಾಗಿ ಸ್ಪಂದಿಸಿತು. ಪ್ರಶ್ನೆ ಸಂಖ್ಯೆ 2. ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು? ಉತ್ತರ: ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು, ಮಲೆಗಳಲ್ಲಿ ಕೂಗುವ ಕೋಗಿಲೆಯೇ, ನಿನ್ನ ಗಾನವು ತುಂಬಾ ಚೆನ್ನಾಗಿದೆ. ಇದನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನಿನಗೆ ನೊಬೆಲ್ ಬಹುಮಾನ ಸಿಗುತ್ತದೆ. ಇದನ್ನು ಬಿಟ್ಟು ಯಾರೂ ಕೇಳದ ಈ ಅರಣ್ಯದಲ್ಲಿ ಸುಮ್ಮನೆ ಏತಕ್ಕೆ ಆಡುತ್ತೀಯಾ ಎಂದು ಸಲಹೆ ನೀಡಿದನು. ಪ್ರಶ್ನೆ 3. ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು? ಉತ್ತರ: ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಸನ್ಮಾನ ಅವಮಾನಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಎಂಬ ಮಹತ್ವದ ಸಂದೇಶವನ್ನು ಕೋಗಿಲೆ ತನ್ನ ಕುಹು ಧ್ವನಿಯ ಮೂಲಕ ಪ್ರತಿಕ್ರಿಯಿಸಿತು. ಮುಖ್ಯ ಪ್ರಶ್ನೆ 3. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕೋಗಿಲೆ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು? ಉತ್ತರ: ಕೋಗಿಲೆಯು ಕುಹು ಕುಹು ಎಂದು ಆಡಿದಾಗ ಇಡೀ ಜಗತ್ತು ಜುಮ್ಮೆಂದಿತು. ನಿಶ್ಚಲವಾಗಿದ್ದ ಪರ್ವತ ಮತ್ತು ಕಾಡುಗಳ ಸಾಲು ಸಂತೋಷದಿಂದ ಪ್ರತಿಯಾಗಿ ಮಾರ್ದನಿಸಿತು. ವಿಶಾಲವಾದ ನೀಲಾಕಾಶವು ಯಾವುದೇ ಮಾತಿಲ್ಲದೆ ಮನಸ್ಸಿನಲ್ಲೇ ಕೋಗಿಲೆಯ ಗಾನಕ್ಕೆ ವರ್ಣಿಸಿ ಮೆಚ್ಚಿಕೊಂಡಿತು. ಕಣಿವೆಯಲ್ಲಿದ್ದ ಸರೋವರವು ತನ್ನ ಅಲೆಗಳ ಕೈಚಪ್ಪಾಳೆ ತಟ್ಟುವ ಮೂಲಕ ಹಾಡಿಗೆ ಓಗೊಟ್ಟಿತು. ಹೀಗೆ ಪ್ರಕೃತಿಯು ಕೋಗಿಲೆಯ ನೈಸರ್ಗಿಕ ಗಾನವನ್ನು ಮನಸಾರೆ ಆನಂದಿಸಿತು. ಆದರೆ ಕೋಗಿಲೆಯ ಗಾನವನ್ನು ಆಲಿಸಿದ ಮನುಷ್ಯನ ಆಲೋಚನೆಯೇ ಬೇರೆಯಾಗಿತ್ತು. ಅವನು ಕೋಗಿಲೆಯನ್ನು ಕುರಿತು, ನಿನ್ನ ಗಾನವು ತುಂಬಾ ಚೆನ್ನಾಗಿದೆ, ಇದನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನಿನಗೆ ನೊಬೆಲ್ ಬಹುಮಾನ ಸಿಗುತ್ತದೆ.
ಅದನ್ನು ಬಿಟ್ಟು ಯಾರು ಕೇಳದ ಈ ಅರಣ್ಯದಲ್ಲಿ ಆಡಿ ಏತಕ್ಕೆ ವ್ಯರ್ಥ ಮಾಡುತ್ತೀಯ ಎಂದು ಪ್ರಾಪಂಚಿಕ ಲಾಭ ಹಾಗೂ ಪ್ರಶಸ್ತಿಯ ಆಸೆಯನ್ನು ತೋರಿಸಿದನು. ಪ್ರಶ್ನೆ ಸಂಖ್ಯೆ 2, ಕೋಗಿಲೆಯ ಕುಹೂ ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು? ಉತ್ತರ: ಮನುಷ್ಯನ ಮಾತಿಗೆ ಕೋಗಿಲೆಯು ಕುಹೂ ಎಂದಷ್ಟೇ ಹೇಳುತ್ತದೆ. ಈ ಕುಹೂ ವಾಣಿಯನ್ನು ನಾವು ಕೆಳಗಿನಂತೆ ಅರ್ಥೈಸಿಕೊಳ್ಳಬೇಕು. ನಾವು ಯಾವ ಕೆಲಸದಲ್ಲಿ ಪರಿಣಿತರಾಗಿದ್ದೇವೆಯೋ ಅದನ್ನು ಯಾವುದೇ ಲಾಭ ಅಥವಾ ಪ್ರಶಸ್ತಿಯ ಆಸೆ ಇಲ್ಲದೆ ನಿಸ್ವಾರ್ಥವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾಡಬೇಕು. ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ, ಮಾತೃಭಾಷೆ, ಆಡು ನುಡಿಗಳಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ. ಬೇರೆ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟಿದ್ದರೂ ಕೃತಕ. ಸಮಾಜದ ಸನ್ಮಾನ, ಅಪಮಾನ, ಪ್ರಶಸ್ತಿ ಅಥವಾ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಕರ್ತವ್ಯವನ್ನು ಮುಂದುವರಿಸಬೇಕು ಎಂಬ ಭಾವನೆ ಈ ಕೋಗಿಲೆಯ ವಾಣಿಯಲ್ಲಿ ಇದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಮುಖ್ಯ ಪ್ರಶ್ನೆ 4, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ವಾಕ್ಯ 1, ಮರುದನಿಗೈದಿತು ಮುದತಾಳಿ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯು ಅರಣ್ಯದಲ್ಲಿ ಕುಹೂ ಕುಹೂ ಎಂದು ಇಂಪಾಗಿ ಹಾಡಿದಾಗ ಆ ಗಾನವನ್ನು ಕೇಳಿ ಸುತ್ತಮುತ್ತಲಿನ ನಿಸರ್ಗವು ಹೇಗೆ ಸ್ಪಂದಿಸಿತು ಎಂಬುದನ್ನು ಕವಿ ವಿವರಿಸುವಾಗ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಕೋಗಿಲೆಯ ಮಧುರವಾದ ಹಾಡನ್ನು ಕೇಳಿ ಬೆಟ್ಟ ಕಾಡುಗಳು ಸಂತೋಷದಿಂದ ಪ್ರತಿಧ್ವನಿಸಿದವು ಎಂಬ ಪ್ರಕೃತಿಯ ಪ್ರೀತಿ ಇಲ್ಲಿದೆ. ವಾಕ್ಯ 2, ಬಲು ಚೆಲುವಿದೆ ನಿನ್ನೀ ಗಾನ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅರಣ್ಯದಲ್ಲಿ ಮಲೆಗಳಲ್ಲಿ ಕೂಗುತ್ತಿದ್ದ ಕೋಗಿಲೆಯ ಇಂಪಾದ ಗಾನವನ್ನು ಆಲಿಸಿದ ಮನುಷ್ಯನೊಬ್ಬ ಆ ಕೋಗಿಲೆಯನ್ನು ಮೆಚ್ಚಿ ಮಾತುಗಳನ್ನಾಡುವ ಸನ್ನಿವೇಶದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಕೋಗಿಲೆಯ ನೈಸರ್ಗಿಕ ಗಾನದ ಸೌಂದರ್ಯಕ್ಕೆ ಮರುಳಾದ ಮನುಷ್ಯನು ಅದರ ಹಾಡನ್ನು ಮೆಚ್ಚಿ ಹೊಗಳುವುದು ಇಲ್ಲಿದೆ. ವಾಕ್ಯ 3, ಅರಣ್ಯ ರೋದನ ಸುಮ್ಮನೆ ಆಡುವೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯ ಗಾನವನ್ನು ಕೇಳಿದ ಮನುಷ್ಯನು ಇದನ್ನು ಇಂಗ್ಲಿಷ್ಗೆ ಅನುವಾದಿಸಿದರೆ ನೊಬೆಲ್ ಬಹುಮಾನ ಸಿಗುತ್ತದೆ. ಅದನ್ನು ಬಿಟ್ಟು ಯಾರೂ ಇಲ್ಲದ ಈ ಕಾಡಿನಲ್ಲಿ ಆಡಿ ಏತಕ್ಕೆ ವ್ಯರ್ಥ ಮಾಡುತ್ತೀಯ ಎಂದು ಹೇಳುವಾಗ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಪ್ರಶಸ್ತಿ ಅಥವಾ ಕೇಳುಗರಿಲ್ಲದಿದ್ದರೆ ಯಾವುದೇ ಕಲೆ ಅಥವಾ ಕಾರ್ಯವೂ ವ್ಯರ್ಥ ಎಂದು ಭಾವಿಸುವ ಮನುಷ್ಯನ ಲಾಭಕೋರ ಮನೋಭಾವ ಇಲ್ಲಿದೆ. ವಾಕ್ಯ 4, ತಲ್ಲಣಿಸಿತು ಜಗ ಜುಮ್ಮೆಂದು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮನುಷ್ಯನು ನೊಬೆಲ್ ಪ್ರಶಸ್ತಿಯ ಆಮಿಷ ಒಡ್ಡಿದರೂ ಅದಕ್ಕೆ ತಲೆ ಕೆಡಿಸಿಕೊಳ್ಳದ ಕೋಗಿಲೆಯು ಮರು ಮಾತನಾಡದೆ ಪುನಃ ತನ್ನ ಸಹಜ ಧ್ವನಿಯಲ್ಲಿ ಗಟ್ಟಿಯಾಗಿ ಕುಹೂ ಎಂದು ಕೂಗಿದಾಗ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಲೋಕದ ಹೊಗಳಿಕೆ, ಪ್ರಶಸ್ತಿ ಅಥವಾ ಲಾಭದ ಹಂಬಲಕ್ಕೊಳಗಾಗದೆ ನಮ್ಮ ಕರ್ತವ್ಯವನ್ನು ನಿಸ್ವಾರ್ಥ ಹಾಗೂ ಪ್ರಾಮಾಣಿಕವಾಗಿ ಮಾಡಬೇಕು. ಅಂತಹ ಸಹಜತೆಯ ಅಭಿವ್ಯಕ್ತಿಯು ಇಡೀ ಜಗತ್ತನ್ನೇ ಕಂಪಿಸುವಂತೆ ಮಾಡುತ್ತದೆ ಎಂಬ ಆಳವಾದ ಸಂದೇಶ ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1, ಪರ್ವತ ಮಾರ್ದನಿಸುತ್ತಿತ್ತು. 2, ಸರೋವರ ಕೈಪರಿ ಇಕ್ಕಿತು. 3, ವ್ಯಕ್ತಿ ಆಲಿಸುತ್ತಿದ್ದ. 4, ಮಹಾಂಬರ ಬಣ್ಣಿಸುತ್ತಿತ್ತು. 5, ಕೋಗಿಲೆ ಕೂಗುತ್ತಲಿತ್ತು.